ಓದಿದ ಸ್ಕೂಲ್ನೇ ಒಪ್ಪಿಕೊಂಡು ಡಿಕ್ಲೇರ್ ಮಾಡ್ಬಿಟ್ರಲ್ಲ ಹೇಳಿ ಸರ್. ಯಾವ ಆಸ್ತಿ ಅಶೋಕ್ ಸರ್, ಇದು ಈಗ ತಮ್ಮ ಸರ್ಕಾರ ಇರುವಾಗ ತಮ್ಗೆ ಅರ್ಥ ಆಗ್ಲಿಲ್ವಾ ಇದು? ಮಾನ್ಯ ಅಧ್ಯಕ್ಷ, ಇಲ್ಲಿ ಮೂಲ ಪ್ರಶ್ನೆ ಇರೋದೇ ಅದು. ಅದೇ ಈಗ ಒಂದ್ ನಿಮಿಷ ಸರ್, ನಾನು ಸುಮ್ಮನೆ ಕೂತೀನಿ. ಕ್ಲಾರಿಫಿಕೇಶನ್ ಎರಡೆರಡು ಕ್ಲಾರಿಫಿಕೇಶನ್ ಅಂತ. ಈಗ ಮಾನ್ಯ ಮುಖ್ಯಮಂತ್ರಿ ಕೂಡ ತಮಗೆ ನಾನು ತಾವು ಸರ್ಕಾರದ ಹಕ್ಕನ್ನ ರಕ್ಷಣೆ ಮಾಡುವುದು ತಮ್ಮ ಕರ್ತವ್ಯ. ದ ಗವರ್ಮೆಂಟ್ ಇಸ್ ಆನ್ಸರಬಲ್ ಟು ದ ಹೌಸ್. ಕನ್ಸರ್ನ್ ಮಿನಿಸ್ಟರ್ ರೂಲ್ಸ್ ಪ್ರಕಾರ ಮಿನಿಸ್ಟರ್ ಮಾಡಬೇಕೆಲ್ಲ ಯಾವುದು ಗೌರ್ಮೆಂಟ್ ಮುಖ್ಯಮಂತ್ರಿ ಮಾತಾಡಬೇಕು. ಮಾತಾಡಕ್ಕಾಗಲ್ಲ. ಆಮೇಲೆ ಮುಖ್ಯಮಂತ್ರಿ ನೋಟಿಸ್ ಕೊಟ್ಟಿದ್ದಾರೆ. ಕನ್ಸರ್ನ್ ಮಿನಿಸ್ಟರ್ ಅವ್ರು ಆಗಲ್ಲ ಅಂದ್ರೆ ನೀವು ಕ್ಲಾರಿಫಿಕೇಶನ್ ಕೊಡಿ. ಅದು ಬಿಟ್ಟು ಎಲ್ಲ ಮಿನಿಸ್ಟರ್ ಕ್ಲಾರಿಫಿಕೇಶನ್. ಯಾರಿಗೆ ಕೊಟ್ಟಿರೋರು ನೋಟಿಸ್ನ? ಯಾರಿಗೆ ಕೊಟ್ಟಿರೋದು ನೋಟಿಸ್ನ? ಯಾರು ನೋಟಿಸ್ ಕೊಟ್ಟಿರೋರು? ಯಾರು ನೋಟಿಸ್ ಕೊಟ್ಟಿರೋರು? ಯಾರು? ಒಕ್ಬೋರ್ಡ್ನವರಲ್ಲ, ಇಲ್ಲಿ DC ಕೊಟ್ಟಿದ್ದಾರೆ. ಒಕ್ಬೋರ್ಡ್ ಮೇಲೆ ಕೊಟ್ಟಿರೋದು ವಿರೋಧ ಪಕ್ಷದ ನಾಯಕರು. ನಾನು ಇಲ್ಲಿ You mean to say that the revenue department is not concerned? It is concerned. They are concerned, sir. Revenue department is concerned. ಅಧ್ಯಕ್ಷರೇ, ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕೂಡಮ್ಮ ನಾಯಕರು ನನ್ನ ಹತ್ರ ಕಂದಾಯ ಇಲಾಖೆ ಮಾಡುತ್ತೆ. ಎಸಿಗಳು ಸಿಸಿಗಳು ಕಂದಾಯ ಇಲಾಖೆ ಕೆಳಗಡೆ ಕೆಲಸ ಮಾಡ್ತಾರೆ. ಕಂದಾಯ ಇಲಾಖೆ ಅಧಿಕಾರಿಗಳು ನೇರವಾಗಿ ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಈ ತೀರ್ಮಾನಗಳು ಕಂದಾಯ ಇಲಾಖೆ ಅಧಿಕಾರಿಗಳ ಮುಖಾಂತರವಾಗಿ ಆಗಿದೆ. ಕಾನೂನು ಆ ಇಲಾಖೆಯವರದಿದ್ರೂ ಕೂಡ ಅದನ್ನು ಅನುಷ್ಠಾನ ಮಾಡುವಂತಹ ಜವಾಬ್ದಾರಿ ಕಾನೂನಿನಲ್ಲಿ ಆ ಕರ್ತವ್ಯವನ್ನ ಕಂದಾಯ ಇಲಾಖೆಗಳ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಕಂದಾಯ ಇಲಾಖೆ ಆಗಲ್ಲ, ಅಂತ ಹೇಳಿ ಕೊಡುವಾಗ ನೀವು ಸ್ವಾಗತ ಮಾಡಬೇಕು. ಇಷ್ಟೊಂದು ಗಂಭೀರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಹೆಚ್ಚು ಮಂತ್ರಿಗಳು ರೈತರ ಸ್ವಾಗತ ಮಾಡಬೇಕು. ಈ ವಿಷಯ ನೀವು ವೆಲ್ಕಮ್ ಮಾಡಬೇಕು. ಇವ್ರಿಗೆ ಕೇಳ್ತೇನೆ, ಇದ್ದಾಗ ಬೇರೆ ಬೇರೆ ಇಲಾಖೆಗೆ ಕೊಟ್ಟಿಲ್ವಾ? ಬೇರೆ ಬೇರೆ ಇಲಾಖೆಗಳ ಬಿಲ್ ಮಾಡಿಲ್ವಾ? ಈಗ ರೆವಿನ್ಯೂ ಮಿನಿಸ್ಟರ್ ಒಂದೇ ಇವರು ಪಾಸ್ ಇದ್ದಕ್ಕಿದ್ದರೆ ಕನ್ಸರ್ನ್ ಮಿನಿಸ್ಟರ್ ಕೊಡಬೇಕು. ಕನ್ಸರ್ನ್ ಮಿನಿಸ್ಟರ್ ಕೊಡಬೇಕು. ಏನ್ರಿ ಮಂಡವಾದ? ಕಾಲಂ ನಂಬರ್ ರೆವಿನ್ಯೂ ಮಿನಿಸ್ಟರ್ ವಾಪಸ್ ಗೆಜೆಟ್ ನೋಟಿಫಿಕೇಶನ್ ಮಿನಿಸ್ಟರ್ಗಳಾಗಿದ್ದವರು, MLAಗಳಾಗಿದ್ದವರು ಎಲ್ಲ ಗೊತ್ತಿದ್ದು ಕೂಡ ನೀವು ಮುಂದುವಾದ ಮಾಡಿದ್ರೆ ಡೆಮಾಕ್ರಸಿ ಎಗನೆಸ್ಟ್ ದಿ ಪಾರ್ಲಿಮೆಂಟರಿ ಡೆಮಾಕ್ರಸಿ against the government. No, we are in the favor of. Adhyakshare, what is this? ಇಲ್ಲಿಗೆ ಮುಗಿಸೋಣ. I can't understand. 90 ಈ ಮುಂದುವಾದ ಅಲ್ಲ. ಈಗ ಅವ್ರು ರೆವೆನ್ಯೂ ಮಿನಿಸ್ಟರ್ ಅಲ್ಲ, ನಿಮ್ಮ ಕ್ಲಾರಿಫಿಕೇಶನ್ ಅಂತ ಹೇಳಿ ಅವ್ರು ಉತ್ತರ ಬೇಕಾದ್ರೆ ಅಧ್ಯಕ್ಷ ರೆವೆನ್ಯೂ